ಪರಪ್ಪನ ಜೈಲಿನಲ್ಲಿ ಕೈದಿಗಳ ವಿಡಿಯೋ ವೈರಲ್ ಆಗಿರುವಂತಹ ಬೆನ್ನಲ್ಲೇ ಸ್ಯಾಂಡಲ್ವುಡ್ ನಟ ಧನ್ವೀರ್ ಅವರನ್ನ ತೀವ್ರ ವಿಚಾರಣೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ವಿಡಿಯೋ ವೈರಲ್ ಆಗಿರುವಂತಹ ಬೆನ್ನಲ್ಲೇ ಸ್ಯಾಂಡಲ್ವುಡ್ನ ನಟ ಧನ್ವೀರ್ ಅವರ ವಿರುದ್ಧ ಅವರ ತೀವ್ರ ವಿಚಾರಣೆ ಮಾಡಲಾಗಿದೆ. ಸಿಸಿಬಿ ಪೊಲೀಸರಿಂದ ನಟ ಧನ್ವೀರ್ ವಿಚಾರಣೆ ಮಾಡಲಾಗಿದೆ. ಸತತ 10 ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ವಿಡಿಯೋ ವೈರಲ್ ಮಾಡಿರುವಂತಹ ಅನುಮಾನ ಅವರ ಮೇಲಿದೆ. ನೋಡಿ, ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮತ್ತು ಸಹಚರರು ಎಲ್ಲರೂ ಕೂಡ ಸಿಗರೇಟ್ ಸೇದ್ಕೊಂಡು ಹರಟೆ ಹೊಡ್ಕೊಂಡು ಭಾರಿ ಮಜಾ ಮಾಡ್ತಿರುವಂತಹ ವಿಡಿಯೋ ಎಲ್ಲ ವೈರಲ್ ಆಯ್ತಲ್ಲ, ಅದರ ಹಿನ್ನೆಲೆಯಲ್ಲಿ ಧನ್ವೀರ್ ಅವರನ್ನ ಸಿಸಿಬಿ ಪೊಲೀಸರು ವಿಚಾರಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಇವತ್ತು ಅವರು ಸ್ಟೇಟಸ್ ಇಟ್ಕೊಂಡಿದ್ದಾರಂತೆ. ದರ್ಶನ್ ಅವರ ಜೊತೆಗೆ ಇದ್ದಂತಹ ಒಂದು ಫೋಟೋವನ್ನು ಹಾಕೊಂಡಿದ್ದಾರಂತೆ. ಸೊ ಅಂದರೆ ಯಾವುದೇ ಕಾಲಕ್ಕೂ ನಾನು ಅವರ ಪರವಾಗಿ ಇದ್ದೇನೆ, ಅವರ ಜೊತೆಗೆ ನಿಲ್ತೇನೆ ಅನ್ನುವ ಸಂದೇಶವನ್ನು ರವಾನೆ ಮಾಡಿದ್ದಾರಾ ಅನ್ನುವಂತಹ ಮಾಹಿತಿ ಕೂಡ ಒಂದು ಕಾಣಿಸ್ತಾ ಇದೆ. ಆದರೆ ಧನ್ವೀರ್ ಫೋನ್ ವಶಕ್ಕೆ ಪಡೆದಿದ್ದಾರಂತೆ ಸಿಸಿಬಿ ಪೊಲೀಸರು. ನಾನು ಯಾವುದೇ ವಿಡಿಯೋ ವೈರಲ್ ಮಾಡಿಲ್ಲ, ವಿಚಾರಣೆಯನ್ನು ಮುಗಿಸಿ ಹಿಂದಿನ ಗೇಟ್ನಿಂದ ಹೋದ ನಟ ಅನ್ನೋದಾಗಿ ಮಾಹಿತಿ ಈಗ ಲಭ್ಯ ಆಗಿದೆ. ಸೊ ದರ್ಶನ್ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ನೀವು ಗಮನಿಸಿದ್ದೀರಿ, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ದರ್ಶನ್ ಮತ್ತು ಆತನ ಸಹಚರರಿಗೆ ರಾಜಾತಿಥ್ಯವನ್ನು ಕೊಡಲಾಗಿದೆ ಅನ್ನುವಂತಹ ಎಲ್ಲ ವಿಷಯ ಹೊರಗೆ ಬಂತಲ್ಲ, ವಿಜುವಲ್ಸ್ ಕೂಡ ಹೊರಗೆ ಬಂತಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಗೆ ಬಂತಲ್ಲ. ಸೊ ಅದರ ಬೆನ್ನಲ್ಲೇ ಈ ರೀತಿಯ ಒಂದು ಬೆಳವಣಿಗೆ ನಡೆದಿರೋದು. ಧನ್ವೀರ್ ಅವರ ವಿಚಾರಣೆಯನ್ನು ಕೂಡ ಸಿಸಿಬಿ ಪೊಲೀಸರು ಈಗ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ವಿಡಿಯೋ ಮಾಡಿ ಹರಿಬಿಟ್ರ ದಚ್ಚು ಆಪ್ತ ಧನ್ವೀರ್ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗಿದೆ. ಸೊ ಸ್ನೇಹಿತರಿಗೆ ಅಥವಾ ಯಾರಿಗಾದರೂ ವಿಡಿಯೋ ಕಳಿಸಿದ್ರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಮುನ್ನೆಲೆಗೆ ಬಂದಿರೋದು. ಕೈದಿಗಳ ಜೊತೆ ಸಂಪರ್ಕ ಹೊಂದಿದ್ರ ನಟ ಧನ್ವೀರ್ ಅನ್ನುವಂತಹ ಪ್ರಶ್ನೆ. ಧನ್ವೀರ್ ಫೋನ್ ಅನ್ನ ಪರಿಶೀಲನೆಯನ್ನು ನಡೆಸಿದ್ದಾರೆ ಸಿಸಿಬಿ ಪೊಲೀಸರು. ಮೊಬೈಲ್ ಪರಿಶೀಲನೆಯನ್ನ ಮಾಡಿಕೊಂಡು ಪರಿಶೀಲನೆ ಮಾಡ್ತಿರುವಂತಹ ವೇಳೆ ಯಾವುದೇ ವಿಡಿಯೋ ಪತ್ತೆ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗಿದೆ. ಸದ್ಯ ಧನ್ವೀರ್ ಮೊಬೈಲ್ FSLಗೆ ರವಾನೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಅಧಿಕೃತವಾಗಿ ಲಭ್ಯ ಆಗಿದೆ. ದರ್ಶನ್ನ ಒಂದು ಆಪ್ತ ಬಳಗದಲ್ಲಿ ಧನ್ವೀರ್ ಗುರುತಿಸಿಕೊಂಡವರು. ದರ್ಶನ್ ಅವರನ್ನ ನಂಬಾಸು ಅಣ್ಣ ಅಣ್ಣ ಅಂತಲೇ ಕರೆದುಕೊಂಡು ಅವರ ಹಿಂದೆನೇ ಸದಾ ಇರುವವರು. ಸೊ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಮತ್ತು ಸಹಚರರು 17 ಆರೋಪಿಗಳು ಅಲ್ಲಿ ಜೈಲಿನಲ್ಲಿದ್ದಾಗ ಪರಸ್ಪರ ಒಂದು ಮಾತುಕತೆಗೆ ಅಥವಾ ಭೇಟಿಗೆ ಧನ್ವೀರ್ ಕೂಡ ಹೋಗ್ತಾ ಇದ್ರು. ಅಂತ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಂಡ್ರ, ಅವರೇ ವಿಡಿಯೋ ಮಾಡಿ ತಮ್ಮ ಸಹಚರರಿಗೆ ಹಂಚಿಕೊಂಡ್ರ ಅನ್ನುವಂತಹ ಅನುಮಾನದ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ನಟ ಧನ್ವೀರ್ ಅವರನ್ನ ವಿಚಾರಣೆಗೆ ಒಳಪಡಿಸಿತ್ತು. ವಿಚಾರಣೆಯನ್ನು ಸುಮಾರು 10 ಗಂಟೆಗಳ ಕಾಲ ನಡೆಸಿದ್ದಾರಂತೆ. ವಿಚಾರಣೆ ವೇಳೆ ಯಾವುದೇ ವಿಡಿಯೋ ಲಭ್ಯ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗಿದೆ. ಸೊ ಜೊತೆಗೆ ಧನ್ವೀರ್ ಅವರ ಫೋನನ್ನು ಮೊಬೈಲ್ ಅದನ್ನು FSL ತನಿಖೆಗೆ FSL ವರದಿಗಾಗಿ ಕಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗಿದೆ. FSL ವರದಿ ಬಂದ ಬಳಿಕ ಏನಾದರೂ ಇವರು ವಿಡಿಯೋ ಮಾಡಿಕೊಂಡು ಹಂಚುವಂತಹ ಪ್ರಯತ್ನವನ್ನು ಮಾಡಿದ್ರ ಅಥವಾ ಸಹಚರರಿಗೆ ಶೇರ್ ಮಾಡುವುದಾಗಿ ಏನಾದರೂ ಮಾಡಿದಾರ, ಅದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಅನ್ನೋದಾಗಿ ಕಾದು ನೋಡಬೇಕಾಗುತ್ತೆ. ಸೊ ಗೊತ್ತಿಲ್ಲ ಇನ್ನು ಎಷ್ಟು ಸಮಯ ಆ FSL ವರದಿಗಾಗಿ ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಕಾದು ನೋಡಬೇಕು. ವರದಿಯ ಬಳಿಕ ಮತ್ತೆ ಯಾವ ರೀತಿಯಲ್ಲಿ ವಿಚಾರಣೆಯನ್ನು ಮುಂದೆ ಮಾಡ್ತಾರೆ ಸಿಸಿಬಿ ಪೊಲೀಸರು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್, ಹೇಗೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಟ ಧನ್ವೀರ್ ವಾಟ್ಸಪ್ ಸ್ಟೇಟಸ್ ಬದಲಾಗಿದೆ. ದರ್ಶನ್ ಜೊತೆ ನಿಂತಹ ಫೋಟೋವನ್ನು ಹಾಕಿ ಒಂದು ಸಂದೇಶವನ್ನು ರವಾನೆ ಮಾಡಿದ್ರ ಧನ್ವೀರ್ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮುನ್ನೆಲೆಗೆ ಬಂದಿದೆ. ನಟ ಧನ್ವೀರ್ ವಾಟ್ಸಪ್ ಸ್ಟೇಟಸ್ ಬದಲಾಗಿದೆ. ವಿಚಾರಣೆಯ ಬೆನ್ನಲ್ಲೇ ದರ್ಶನ್ ಜೊತೆ ನಿಂತಹ ಫೋಟೋವನ್ನ ಹಾಕಿ ನಟ ಧನ್ವೀರ್ ಮಾರ್ಮಿಕವಾಗಿ ನಾನು ಸದಾ ಅವ್ರ ಜೊತೆಗೆ ಇರ್ತೇನೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ರಾ ಅನ್ನುವ ಹಾಗೆ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಸಿಬಿ ವಿಚಾರಣೆ ಬೆನ್ನಲ್ಲೇ ಫೋಟೋ ವೈರಲ್ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಚರ್ಚೆಗಳೆಲ್ಲವೂ ಕೂಡ ನಡೆದಿತ್ತು. ನಟ ದರ್ಶನ್ ಜೊತೆಗೆ ಅವರ ಸಹಚರರ ವಿಡಿಯೋಗಳು ಅಲ್ಲಿ ವೈರಲ್ ಆಗಿತ್ತು.
ಸೊ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದುಕೊಂಡು ಕೂಡ ಸಿಗರೇಟ್ ಸೇದೋದು, ಮಜಾ ಮಾಡೋದು ಅದೆಲ್ಲವೂ ಕೂಡ ಒಂದು ಫೋಟೋಸು, ವಿಜುವಲ್ಸು ಎಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಿಂದ ಹೊರಗೆ ಬಂದಿತ್ತು. ಆ ಫೋಟೋ ಮತ್ತು ವಿಜುವಲ್ಸ್ ಎಲ್ಲ ಯಾರಿಂದ ಬಂತು ಅನ್ನುವಂಥ ಅನುಮಾನ, ಮತ್ತು ಜೊತೆಗೆ ನಿನ್ನೆ ಮೊನ್ನೆ ಎಲ್ಲ ಬಂದಿರುವಂತಹ ವಿಜುವಲ್ಸ್ಗಳು ಜೈಲಿನಲ್ಲಿ ಏನೆಲ್ಲ ಬೆಳವಣಿಗೆ ಆಗಿತ್ತು ಅನ್ನೋದರಾಗಿಯೂ ಕೂಡ ನೀವು ಗಮನಿಸಿದ್ದೀರಿ. ಎಲ್ಲ ಉಗ್ರರು, ಕ್ರಿಮಿನಲ್ಸ್ಗಳು, ಕೊಲೆಗಡಕರು, ಅತ್ಯಾಚಾರಿಗಳು ಜೈಲಿನಲ್ಲಿ ಇದ್ದುಕೊಂಡೇ ಮಾನಿಟರಿಂಗ್ ಮಾಡಿಕೊಂಡು, ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ಗಳನ್ನು ಬಳಸಿಕೊಂಡು ಅಲ್ಲೇ ಇದ್ದುಕೊಂಡು ಮಾತಾಡೋದು, ಮಜಾ ಮಾಡೋದು ಎಲ್ಲವೂ ಕೂಡ ವಿಜುವಲ್ಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಒಂದು ಅನುಮಾನ ಮೂಡಿದೆ. ಅಂದರೆ ಜೈಲಿನ ಹಿಂದಿನ ಬಾಗಿಲಿನಿಂದ ಹೊರಗೆ ಹೋಗಿದ್ರು ಈ ಹಿಂದೆ ಧನ್ವೀರ್, ಅವ್ರ ಮೇಲೆ ಒಂದು ಸಹಜವಾದಂಥ ಒಂದು ಅನುಮಾನ ವ್ಯಕ್ತವಾಗಿದೆ. ಸೊ ಅವರೇ ಈ ವಿಡಿಯೋಗಳನ್ನೆಲ್ಲ ಮಾಡಿಕೊಂಡ್ರ ಏನು ಎತ್ತ ಅನ್ನೋದಾಗಿ CCB ಪೊಲೀಸರು ಒಂದು ತನಿಖೆಯನ್ನು ಮಾಡಿದ್ದಾರೆ, ವಿಚಾರಣೆಯನ್ನು ಮಾಡಿದ್ದಾರೆ. ವಿಚಾರಣೆ ವೇಳೆ ಯಾವುದೇ ರೀತಿಯ ವಿಡಿಯೋಗಳು ಅವರ ಮೊಬೈಲ್ನಲ್ಲಿ ಇರೋದು ಕಂಡು ಬಂದಿಲ್ಲ. ಹಾಗಾಗಿ ಆ ಮೊಬೈಲನ್ನು ವಶಪಡಿಸಿಕೊಂಡು ಈಗ FSL ವರದಿಗಾಗಿ ಕಳಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಧನ್ವೀರ್ ವಿಚಾರಣೆ ಬೆನ್ನಲ್ಲೇ ಈ ಒಂದು ಫೋಟೋವನ್ನು ಹಾಕ್ಕೊಂಡಿದ್ದಾರೆ. ಸೊ ಇದರ ಒಂದು ಸಂದೇಶ ಯಾವ ರೀತಿಯಾಗಿ ಧನ್ವೀರ್ ಸಾಮಾಜಿಕ ವಲಯಕ್ಕೆ ಕೊಡ್ತಿದ್ದಾರೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗ್ತಾ ಇದೆ.